ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವಿಜಯ್ ಬ್ಲಾಗ್ಸ್. ಆಷಾಢ ಹೋಗಿ ಶ್ರಾವಣ ಸ್ಟಾರ್ಟ್ ಆಯಿತು. ಇನ್ಮೇಲೆ ಹಬ್ಬಗಳ ಸೀಸನ್ನು ಬರುತ್ತೆ. ನಾಳೆ ನಾಗರ ಪಂಚಮಿ ಹಬ್ಬ. ಆದರೆ ನಮ್ಮ ಮನೇಲಿ ಹಬ್ಬ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ಪಂಚಮಿ ಹಿಂದಿನ ದಿನ ಮನೆಯಲ್ಲೇ ನಾಗಪ್ಪನಿಗೆ ಹಾಲೆರಿತೀವಿ. ಇದು ನಮ್ಮ ಮಾವನ ಮನೆಯವರ ಸಂಪ್ರದಾಯ. ದೊಡ್ಡವ್ರು ತೋರಿಸ್ಕೊಟ್ಟಿರೋ ಆಚಾರ ವಿಚಾರ ಸಂಪ್ರದಾಯಗಳನ್ನ ಈಗಿನವರು ಅವರಂತೆ ಪಾಲಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅಲ್ವಾ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಹಬ್ಬದ ವಾತಾವರಣ. ಏನಿದು ಕತ್ಲೆ ಅಂತ ನೋಡ್ತಿದ್ದೀರಾ? ಲೈಟ್ ಆನ್ ಮಾಡಿದ್ರೆ ನನ್ನ ಮಗಳು ಎದ್ಬಿಡ್ತಾಳೆ ಅನ್ನೋ ಭಯ, ಅದಕ್ಕೆ ಲೈಟ್ ಆನ್ ಮಾಡಿಲ್ಲ ಅಷ್ಟೆ. ನನ್ನ ಫೋನ್ ಎಲ್ಲೋ ಇತ್ತು, ಇಲ್ಲಿದೆ. 5:30. ನನಗಿಂತ ಮುಂಚೆನೇ ನಮ್ಮ ಅತ್ತೆ ಮಾವ ಎದ್ದು ಪೂಜೆಗೆ ಲೇಟ್ ಆಗಬಾರ್ದು ಅಂತ ಕೆಲಸ ಎಲ್ಲ ಶುರು ಹಚ್ಕೊಂಡಿದ್ದಾರೆ. ಈಗ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಬೆಳಿಗ್ಗೆ ತಿಂಡಿಗೆ ಲೇಟ್ ಆಗಬಾರ್ದು ಅಂತ ನೆನ್ನೆನೇ ಇಡ್ಲಿಗೆ ಅಕ್ಕಿ ನೆನೆಸಿ ರುಬ್ಬಿದ್ದೆ. ಪರವಾಗಿಲ್ಲ, ಚಳಿ ಬಿದ್ದಿದ್ರೂ ಹಿಟ್ಟು ಹದವಾಗಿ ಬಂದಿದೆ. ಇಡ್ಲಿಗೆ ಕಾಂಬಿನೇಷನ್ ಏನು ಮಾಡೋದು ಅಂತ ಯೋಚನೆ ಮಾಡಿ ಸಾಕಾಯಿತು. ಕೊನೆಗೆ ಸಾಂಬಾರೇ ಕರೆಕ್ಟ್ ಕಾಂಬಿನೇಷನ್ ಅಂತ ಬೇಳೆ ಸಾರು ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಒಂದೇ ಸಾರಲ್ಲಿ ಬೆಳಿಗ್ಗೆ ಮಧ್ಯಾಹ್ನ 2 ಟೈಮು ಜೈ ಅನಿಸ್ಬೋದಲ್ಲ, ಅದಕ್ಕೆ. ಯಾವ ಹಬ್ಬ ಹರಿದಿನ ಬಂದರೂ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಮೊದಲು ಅವ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಬೇಕಲ್ವಾ. 5 ನಿಮಿಷ ಪೂಜೆ ಕೆಲಸ ಲೇಟ್ ಆದರೂ ನಡೆಯುತ್ತೆ. ಅದೇ ಸ್ಕೂಲಿಗೆ ಲೇಟ್ ಆದರೆ ಪಾಪ ನನ್ನ ಮಗ ಪನಿಷ್ಮೆಂಟ್ ತಗೋತಾನಲ್ಲ. ಅದು ಅಲ್ಲದೆ ಅವ್ನು ಸ್ಕೂಲಿಗೆ ಹೊರಡೋ ಮುಂಚೆ ನಾಗಪ್ಪನಿಗೆ ಹಾಲೆರದೆ ಹೋಗಬೇಕು. ತಿಂಡಿ ಕೆಲಸ ಮುಗಿಸಿ ಬೇಗ ದೇವ್ರ ಮನೆ ಹತ್ರನೂ ನೋಡಬೇಕು. ಅಷ್ಟರೊಳಗೆ ಹಾಲು ಕಾಯಿಸೋಕ್ಕಿಟ್ಟು ನಮ್ಮ ಅತ್ತೆಗೆ ಕಾಫಿ ಮಾಡಿಕೊಡ್ಬೇಕು. ನಮ್ಮ ಮನೆಯಲ್ಲಿ ತುಪ್ಪ ತರಿಸೋದು ಕಡಿಮೆ, ಯಾಕಂದರೆ ಹಸು ಹಾಲು ತಗೊಳ್ಳೋದ್ರಿಂದ ಗಟ್ಟಿ ಕೆನೆನೇ ಸಿಗುತ್ತೆ. ದಿನ ಅದನ್ನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಟ್ರೆ 1ರಿಂದ 1.5 ತಿಂಗಳಿಗೊಂದು ಸಲ ಬೆಣ್ಣೆ ತೆಗಿಬೋದು. ಬೆಣ್ಣೆಯಿಂದ ತುಪ್ಪ ಕಾಯಿಸ್ಕೋಬೋದು. ಇಲ್ಲ ಅಂದರೂ 1 kg ತುಪ್ಪಕ್ಕೇನು ಕಡಿಮೆ ಇಲ್ಲ. ನನ್ನ ಅದೃಷ್ಟ, ನಮ್ಮತ್ತೆ ಎಲ್ಲರ ಅತ್ತೆದಿರ್ತಾರ ಅಲ್ಲ, ಪಾಪ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಕೊಡ್ತಾರೆ. ತುಂಬ ಹೆಲ್ಪ್ಫುಲ್ಲಾಗಿದ್ದಾರೆ ನನಗೆ. ಬನ್ನಿ ಸಾಂಬಾರು ಮಾಡ್ಕೊಳ್ಳೋಣ. ಬೇಳೆ ಸಾರಿಗೆ ತೊಗರಿಬೇಳೆ ಜೊತೆ ಹೆಸರು ಬೇಳೆನೂ ನೆನೆಸಾಕಿದ್ದೀನಿ, ಸಾರು ಗಟ್ಟಿ ಬರಲಿ ಅಂತ. ಅರಿಶಿನ, ಕರಿಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಕುಕ್ಕರ್ 2 ವಿಷಲ್ ಬಂದಮೇಲೆ ಬೇಳೆ, ಕಾಯಿ ತುರಿ, ಟೊಮ್ಯಾಟೊ, ಈರುಳ್ಳಿನೆಲ್ಲ ಸುಮ್ಮನೆ ಒಂದ್ಸಲ ದಪ್ಪಗೆ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಮ್ಮ ಜಾಯಿಂಟ್ ಫ್ಯಾಮಿಲಿಗೆ 2 ಟೈಮ್ಗೆ ಅಂತ ಮಾಡಿರೋ ಸಾರು ಒಂದೇ ಟೈಮಿಗೆ ಮುಗ್ದೋಗ್ಬಿಡುತ್ತೆ. ಅಮ್ಮ ಪಕ್ಕದಲ್ಲಿಲ್ಲ ಅಂತ ನನ್ನ ಮಗಳು ಆಗಲೇ ಎದ್ದು ಬಂದಾಯಿತು. ಮಗುಗೆ ಹಾಲು ಕುಡಿಯೋಕೆ ಕೊಟ್ಟು ಕುಕ್ಕರ್ ಕ್ಲೋಸ್ ಮಾಡಿದೆ. ಅಷ್ಟರಲ್ಲಿ 6:30ನೇ ಆಗಿಬಿಟ್ಟಿತ್ತು. ಇದು ನಮ್ಮನೆ ಸುತ್ತಮುತ್ತ ಇರೋ ಪರಿಸರ. ರಾತ್ರಿ ಎಲ್ಲ ಮಳೆ ಬಂದಿದೆ. ಸೂರ್ಯ ಅಂತೂ ಆಗ್ತಾನೆ ಹುಟ್ತಾ ಇದ್ದಾನೆ. ಈ ಬೆಳಗಿನ ಜಾವ ವಾತಾವರಣ ಎಷ್ಟು ಶಾಂತವಾಗಿದೆ. ಇದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರೆ ಇವತ್ತು ಹಬ್ಬ ಮಾಡ್ದಂಗೆ. ಬೇಗ ಓಡಿ ಬಂದು ಇಡ್ಲಿ ಬೇಯುತ್ತೆ. ನನಗೆ ಮದುವೆ ಆದಾಗ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಆದರೆ ನಮ್ಮತ್ತೆ ನನ್ನನ್ನು ಸುಧಾರಿಸ್ಕೊಂಡು ನಿಧಾನವಾಗಿ ಕಲಿಸಿದ್ರು. ನನ್ನ ತಲೆಗೋ ಏನಾದ್ಮೇಲೆ ಏನು ಹಾಕಬೇಕು, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಈಗ ನಾನು ಮಾಡೋ ಎಲ್ಲ ಅಡುಗೆನೂ ನಮ್ಮತ್ತೆ ಹೇಳ್ಕೊಟ್ಟಿರೋ ರೀತಿಯೇ. ಅಷ್ಟರಲ್ಲಿ ನಮ್ಮ ಮಾವನು ನನಗೆ ಹೆಲ್ಪ್ ಮಾಡೋಕೆ ನಿಂತರು.
ಸಾರಿಗೆ ಒಗ್ಗರಣೆ ಹಾಕಿ ಸಾರಿನ ಕತೆ ಮುಗಿಸ್ದೆ. ಒಟ್ನಲ್ಲಿ ಹೇಗೋ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ದೇವ್ರ ಮನೆ ಕೆಲಸ ಜೋರಾಗೆ ನಡೀತಿದೆ. ನಡೀಲಿ. ಅಷ್ಟರಲ್ಲಿ ನಾನು ನನ್ನ ಮಕ್ಕಳು ಸ್ನಾನ ಮುಗಿಸ್ಕೊಂಡು ಬರ್ತೀವಿ. ಪೂಜೆಗೆ ತಂದಿರೋ ಹಣ್ಣುಗಳನ್ನೆಲ್ಲ ತೊಳೆದು ಕುಯ್ದು ಬೇಗ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ. ಮಡಿಯಿಂದ ಈ ಮೈದಾ ಹಿಟ್ಟು ಗಟ್ಟಿಯಾಗಿ ಕಲಸಿದ್ದು ಯಾಕೆ ಗೊತ್ತಾ? ಇದ್ರ ಮೇಲೆ ನಾಗಪ್ಪನ ಇಟ್ಟು ಪೂಜೆ ಮಾಡೋಕ್ಕೆ. ಇದು ನಮ್ಮನೆ ಪದ್ಧತಿ. ಪೂಜೆ ಎಲ್ಲ ಆದಮೇಲೆ ನಾಳೆ ಅದನ್ನು ಮತ್ತೆ ಅರಳಿ ಮರದ ಹತ್ರ ವಿಸರ್ಜನೆ ಮಾಡಬೇಕು. ಅರ್ಜೆಂಟಿಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿಕೊಂಡು ಮಗನ ಕೈಯಿಂದ ನಾಗಪ್ಪನಿಗೆ ಹಾಲೆರಿಸಿ ಸ್ಕೂಲಿಗೆ ಕಳಿಸಿದೆ. ಈಗ ಸ್ವಲ್ಪ ಸಮಾಧಾನ. ನಿಧಾನವಾಗಿ ಮಾಡಿಕೊಂಡ್ರೂ ನಡೆಯುತ್ತೆ.